ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಜೈ ಬಾಂಗ್ಲಾ ಅಂತ ಬಾಂಗ್ಲಾದೇಶಕ್ಕೆ ಜೈಕಾರ ಹಾಕುವಂತಹ ಆ ಮಹಿಳೆಯ ಧೈರ್ಯವೋ ಬಂಡ ಧೈರ್ಯವೋ ಗೊತ್ತಿಲ್ಲ. ಆಕೆಗೆ ಕಾನೂನಿನ ಅರಿವು ಕೂಡ ಇದ್ದಂತಿಲ್ಲ. ಆದ್ರೆ ಬೇರೆ ದೇಶದಲ್ಲಿ ತನ್ನ ದೇಶದ ಪರವಾಗಿ ಬಹಿರಂಗವಾಗಿ ಜೈಕಾರವನ್ನ ಆಕೆ ಹಾಕಿದಾಳೆ. ಯಾರಾಕೆ? ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ಯಾರೇ ಆಗ್ಲಿ ಆ ಮಹಿಳೆಯ ಧೈರ್ಯವನ್ನ ಮೆಚ್ಚಲೇಬೇಕು. ಯಾಕಂದ್ರೆ ಈ ಮಹಿಳೆ ಅಕ್ರಮವಾಗಿ ಭಾರತವನ್ನ ಪ್ರವೇಶ ಮಾಡಿ ಇಲ್ಲೇ ನೆಲೆಸಿದ್ದು, ಇಲ್ಲಿನ ಅನ್ನ ನೀರು ಗಾಳಿಯನ್ನ ಸೇವಿಸ್ತಾ ಇಲ್ಲೇ ವಾಸವಿದ್ರೂ ಕೂಡ ಆಕೆ ಜೈ ಅಂದಿದ್ದು ಮಾತ್ರ ನೆರೆಯ ಬಾಂಗ್ಲಾದೇಶಕ್ಕೆ. ಈಕೆಗೆ ಕಾನೂನಿನ ಅರಿವು ಇದ್ದಂತೆ ಕಾಣಿಸ್ತಾ ಇಲ್ಲ. ಅಕಸ್ಮಾತ್ ಆಕೆಗೆ ಅರಿವಿದ್ದಿದ್ರೆ ಈ ಮಹಿಳೆ ಈ ರೀತಿ ಜೈಕಾರವನ್ನ ಹಾಕ್ತಾ ಇರ್ಲಿಲ್ಲ. ತಾನು ಬಂದಿರೋದೇ ಅಕ್ರಮವಾಗಿ ಬೇರೆ ರಾಷ್ಟ್ರಕ್ಕೆ. ಈ ರೀತಿ ಹೇಳಿದ್ರೆ ತಪ್ಪಾಗುತ್ತೆ ಅನ್ನುವಂತಹ ಕನಿಷ್ಠ ತಿಳುವಳಿಕೆ ಕೂಡ ಆಕೆಗಿಲ್ಲ. ಹೀಗಾಗಿಯೇ ಸ್ಥಳೀಯರು ಭಾರತ್ ಮಾತಾ ಕಿ ಜೈ ಅಂತ ಹೇಳ್ಕೊಟ್ರು. ಬಾಂಗ್ಲಾ ಮಹಿಳೆ ಶಹತಾಜ್ ಖಾನಂ ಎಂಬಾಕೆ ಪದೇ ಪದೇ ಜೈ ಬಾಂಗ್ಲಾ ಅಂತಾಲೆ ಜೈಕಾರವನ್ನ ಹಾಕಿದ್ರು. कैसा है भाभी? अच्छा लग रहा है क्या? जेसीबी वाला भारत माता की बोलो, भारत माता की ಆದ್ರೆ ನೆರೆಯ ರಾಷ್ಟ್ರಗಳ ಅಕ್ರಮ ನಿವಾಸಿಗಳಿಗೆ ಭಾರತ ಪ್ರವೇಶ ಇಷ್ಟೊಂದು ಸುಲಭ ಆಗಿರೋದಕ್ಕೆ ಅವರಲ್ಲಿ ಕೊಬ್ಬು ಕೂಡ ಕೊಂಚ ಹೆಚ್ಚಾಗಿದೆ. ಇದೇ ರೀತಿ ಬೇರೆ ಪಾಕಿಸ್ತಾನದಲ್ಲೋ ಅಥವಾ ಬೇರೆ ರಾಷ್ಟ್ರದಲ್ಲಾಗ್ಲಿ ಮಹಿಳೆ ಜೈಕಾರ ಹಾಕಿದ್ರೆ ಇಷ್ಟೊತ್ತಿಗಾಗ್ಲೇ ಆಕೆ ಬದುಕ್ತಾನೆ ಇರ್ಲಿಲ್ಲ. ಆದ್ರೆ ದೇಶವನ್ನಾಳುವಂತಹ ಬಿಜೆಪಿ ಸರ್ಕಾರದ ದೌರ್ಬಲ್ಯವೋ ಸ್ಥಳೀಯ ಕಾಂಗ್ರೆಸ್ ಸರ್ಕಾರದ ದೌರ್ಬಲ್ಯವೋ ಏನೋ ಗೊತ್ತಿಲ್ಲ, ಅಕ್ರಮ ನಿವಾಸಿಗಳು ಬೆಂಗಳೂರಲ್ಲಿ ಪತ್ತೆಯಾಗಿದ್ದಾರೆ. ಆದ್ರೆ ಇಷ್ಟೆಲ್ಲ ಮಾಹಿತಿಗಳು ಟಿವಿಯಲ್ಲಿ ತೋರಿಸ್ತಾ ಇದ್ರು ಕೂಡ ನಮ್ಮ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾತ್ರ ಏನೂ ಆಗೇ ಇಲ್ಲ, ಏನೂ ನಡೆದೇ ಇಲ್ಲ ಅಂತ ಹೇಳ್ತಿದ್ದಾರೆ. ಬೆಂಗಳೂರಿನಲ್ಲಿ ಅಕ್ರಮ ವಲಸಿಗರು ಇಲ್ಲ ಅಂತವರ ಲಿಸ್ಟ್ ನೀಡಿದ್ರೆ ಅವರನ್ನ ಹೊರ ಹಾಕ್ತೀವಿ ಅಂತ ಬೊಬ್ಬೆ ಇಡ್ತಾ ಇದ್ದಾರೆ. ಇದೀಗ ಗೃಹ ಸಚಿವರ ಮಾತಿಗೆ ಈ ಮಹಿಳೆಯ ಜೈಕಾರವೇ ಸವಾಲಾಗಿದೆ. ಅದನ್ನೆಲ್ಲ ವೆರಿಫೈ ಮಾಡ್ತಾ ಇದ್ದೀವಿ. ಈಗಾಗಲೇ ನಾವು ಇಡೀ ರಾಜ್ಯದಲ್ಲಿ ಬಾಂಗ್ಲಾದೇಶಿಗರು ಎಷ್ಟು ಜನ ಇದ್ದಾರೆ ಅಂತೇಳಿ ಒಂದು ಸ್ಟ್ಯಾಟಿಸ್ಟಿಕ್ಸ್ ತೆಗಿಬೇಕು ಅಂತೇಳಿ ನಾನು ನಮ್ಮ ಇಲಾಖೆಯಲ್ಲಿ ಡಿಜಿ ಅವರಿಗೆ ಮತ್ತು ನಮ್ಮ ಕಮಿಷನರ್ ಬೆಂಗಳೂರಲ್ಲಿ ಎಲ್ಲ ಸೂಚನೆ ಕೊಟ್ಟಿದ್ದೇನೆ. ಅವರು ಆ ಕೆಲಸ ಮಾಡ್ತಿದ್ದಾರೆ. ದಾರಿಯಾಗಿ ದೇಶ ಪ್ರವೇಶ ಮಾಡುವಂತಹ ಅಕ್ರಮ ವಲಸಿಗರನ್ನ ಕಂಡು ಕಾಣದಂತೆ ಕಣ್ಮುಚ್ಚಿ ಕುಳಿತುಕೊಳ್ಳುವಂತಹ ಸರ್ಕಾರಗಳು ಕೂಡ ಪ್ರಕರಣದಲ್ಲಿ ಜವಾಬ್ದಾರಿಯಾಗಿರುತ್ತೆ. ಅಕ್ರಮವಾಗಿ ದೇಶ ಪ್ರವೇಶ ಮಾಡಿದ್ದು ಅಲ್ಲದೆ ತನ್ನದೇ ದೇಶದ ಪರ ಜೈಕಾರ ಹಾಕಿದಂತಹ ಮಹಿಳೆಯನ್ನ ಕೇವಲ ಬಂಧಿಸಿದ್ರೆ ಸಾಕಾಗೋದಿಲ್ಲ, ಈಕೆಯ ಬಗ್ಗೆ ಕಠಿಣ ಕಾನೂನು ಕ್ರಮವನ್ನ ಜರುಗಿಸಬೇಕಾಗಿದೆ. ಇದಾಗಿತ್ತು ಇವತ್ತಿನ ಫೋಕಸ್ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.